ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಒಂದು ಡ್ರೈ ಪೌಡ್ರ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಬಂದು ಹಾಲಿಗೆ ಮಿಕ್ಸ್ ಮಾಡ್ಕೊ ಕುಡಿಯೋದಕ್ಕೆ ಕೂದಲಿಗಂತೂ ತುಂಬಾ ಒಳ್ಳೆಯದು. ನನ್ನ ಮಗಳಿಗೆ ಹಂಗೆ ನಾನು ಪೌಡ್ರ್ ಮಾಡಿ ಏನು ಕೊಡ್ತಾ ಇರಲಿಲ್ಲ, ಸುಮ್ಮನೆ ಹಾಗೆ ತಿನ್ನೋದು ಕೊಡ್ತಾಯಿದ್ದೆ. ಅವಳು ಇದನ್ನೆಲ್ಲ ಕೊಟ್ಟಮೇಲೆ ತುಂಬಾ ಕೂದಲು ದಪ್ಪ ಬಂದೈತೆ ಅವಳಿಗೆ. ಅದಕ್ಕೋಸ್ಕರನೇ ಇದನ್ನ ಪೌಡ್ರ್ ಮಾಡಿಬಿಟ್ಟು ಹಾಲಲ್ಲಿ ಮಿಕ್ಸ್ ಮಾಡ್ಕೊ ಕುಡಿಬೋದಲ್ವಾ, ಡ್ರೈ ಪೌಡ್ರ್ ಮಾಡಿ ಡ್ರೈ ಆಗಿ ಅಂದ್ಕೊಂಡು ಇಷ್ಟು ಐಟಮ್ ತೊಗೊಂಡಿದ್ದೀನಿ ನೋಡಿರಿ. ಇದಕ್ಕೆ ಮಖಾನ ಅಂತಾರಲ್ಲ, ಇದನ್ನು ತೊಗೊಂಡಿದ್ದೀನಿ. ಇದು ತುಂಬಾ ಕೂದಲಿಗೆ ತುಂಬಾ ಒಳ್ಳೆಯದಂತೆ. ಇದು ನಾನು ಡಾಕ್ಟ್ರ್ ಮನೇಲಿ ಅಡುಗೆ ಮಾಡ್ತೀನಲ್ಲ, ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ಇದು ತುಂಬಾ ಒಳ್ಳೇದಿದು ಅಂದ್ಕೊಂಡು. ಅದಕ್ಕೆ ಇದನ್ನು ತಂದಿದ್ದೀನಿ. ಇದನ್ನು ಅದರೊಳಗಡೆ ಹಾಕಿ ಪೌಡ್ರ್ ಮಾಡೋದು ಇದನ್ನು. ಆಮೇಲೆ ಬಾದಾಮಿ, ಇದಕ್ಕೇನು ಹೇಳ್ತಾರೆ ಇದು ನನಗೆ ಗೊತ್ತಿಲ್ಲ. ಇದು ಅವ್ರ ಮನೇಲಿ ತರ್ತಾ ಇರ್ತಾರೆ, ಅದಕ್ಕೆ ನಾನು ತಂದೆ. ಇದನ್ನು ಅವ್ರು ಪೌಡ್ರ್ ಮಾಡಿ ಇಟ್ಕೊಂಡಿದ್ರು, ಅದಕ್ಕೆ ಅವ್ರು ನೋಡಿಕೊಂಡೆ ನಾನು ನಮ್ಮ ಮನೇಲೂ ಮಾಡೋದಾ, ನನ್ನ ಮಗಳಿಗೆ ತುಂಬ ಇಷ್ಟ ಅಂದ್ಕೊಂಡು. ಅವಳು ಡೈಲಿ ತಿನ್ನೋದಿಲ್ಲ, ಅದಕ್ಕೆ ಪೌಡ್ರಾರ ಮಾಡಿಟ್ರೆ ಹಾಲು ಬೆಳಗ್ಗೆ ಹೊತ್ತೇ ಹಾಲಿಗೆ ಮಿಕ್ಸ್ ಮಾಡ್ಕೊ ಕುಡಿಬೋದಲ್ವ ಅಂದ್ಕೊಂಡು. ಇಷ್ಟು ಬಾದಾಮಿ ತೊಗೊಂಡಿದ್ದೀನಿ, ಇಷ್ಟು ಪಿಸ್ತಾ ತೊಗೊಂಡಿದ್ದೀನಿ. ಎಲ್ಲ ಖಾಲಿ ಮಾಡಿಬಿಟ್ಲು, ಇನ್ನೂ ಸ್ವಲ್ಪ ಹಾಕೋಬೋದಾಯಿತು. ಅವಳು ತಿಂದ್ಬಿಟ್ಟು ಖಾಲಿ ಮಾಡಿಬಿಟ್ಲು. ಇಷ್ಟು ಬಾದಾಮಿ ತೊಗೊಂಡಿದ್ದೀನಿ. ಇದಕ್ಕೇನು ಹೇಳ್ತಾರೆ ಗೊತ್ತಿಲ್ಲ. ಇದು ಅವ್ರ ಮನೇಲಿ ಯಾವಾಗಲೂ ತತ್ತಾ ಇರ್ತಾರೆ. ಇದನ್ನು ತಗೊಂಡಿದ್ದೀನಿ. ಇದಕ್ಕೆ ಇದು ದ್ರಾಕ್ಷಿ ಐತೆ, ಮಾಮೂಲಿ ದ್ರಾಕ್ಷಿ, ಅದು ಬೇಡ, ಡ್ರೈ. ಇದು ತುಂಬ ಒಳ್ಳೆಯದಂತೆ. ಇದು ಕಪ್ಪು ಕಲರ್ ದ್ರಾಕ್ಷಿ, ಇದು ತುಂಬ ಒಳ್ಳೆಯದಂತೆ ಅವ್ರು ಹೇಳ್ತಾಯಿದ್ರು ಡಾಕ್ಟ್ರು. ಅದಕ್ಕೆ ಇದನ್ನು ತಂದು ಪೌಡ್ರ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿತ್ತು. ನಾನು ಬೆಳಗ್ಗೆ ಹೋದ ತಕ್ಷಣ ಅವ್ರಿಗೆ ನಾನು ಹಾಕ್ಕೊಡ್ತೀನಿ. ಇಷ್ಟು ಪೌಡ್ರ್ ಮಾಡಿ ಇಟ್ಟಿದ್ದೀನಿ ಅವ್ರಿಗೆ. ನಾನು ಮಿಕ್ಸ್ ಮಾಡಿ ನಾನು ಹೋದ ತಕ್ಷಣ ಹಾಲಿಗೆ ಮಿಕ್ಸ್ ಮಾಡಿ ಹಾಕ್ಕೊಡ್ತೀನಿ. ನಾನು ಟೇಸ್ಟ್ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ಅದಕ್ಕೆ ನನ್ನ ಮಗಳಿಗೂ ಮಾಡಿಕೊಡೋದಂತ ಮಾಡ್ತಾಯಿದ್ದೀನಿ. ನೋಡಿ ಇಷ್ಟೇ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ, ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಬೆಲ್ಲೈಕನ್ ಪ್ರೆಸ್ ಮಾಡಿ. ಆಮೇಲೆ ಇದು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಏನಾದರೂ ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡಿ ಅವರಿಗೆ, ಓಕೆನಾ? ಇದು ಯಾವ ಥರ ಮಾಡೋದು ಅಂತ ನಾನು ತೋರಿಸ್ತೀನಿ ಬನ್ನಿ. ನಾನಿವಾಗ ಇದನ್ನು ಹಾಕ್ತಾಯಿದ್ದೀನಿ, ಮಖಾನ ಇಷ್ಟೂ ಹಾಕ್ತಾಯಿದ್ದೀನಿ. ಇದು ಹುರಿದ್ಬಿಟ್ಟು ಬೇಕಿದ್ರೆ ಹಾಗೆ ತಿನ್ಬೋದು. ಇದು ತುಂಬಾ ಚೆನ್ನಾಗಿರ್ತದೆ, ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ. ಇದು ಹುರ್ಕೊಂಡು ಹಾಗೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು, ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಉಪ್ಪು ಖಾರ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರ್ತದೆ. ಇದು ನಾನು ಪೌಡ್ರ್ ಮಾಡೋಕ್ಕೆ ಅಂತ ಎತ್ಕೊಂಡಿರೋದು. ಸ್ವಲ್ಪ ಡ್ರೈ ಆಗಬೇಕು, ಅದು ಪೌಡ್ರ್ ಆಗಬೇಕಲ್ಲ, ಅದಕ್ಕೆ ಸ್ವಲ್ಪ ಈ ಥರ ಫ್ರೈ ಮಾಡ್ಕೋಬೇಕು. ಒಂದು 5 ನಿಮಿಷನಾರು ಫ್ರೈ ಮಾಡಬೇಕು ಇದನ್ನು. ಆವಾಗ ಫುಲ್ ಡ್ರೈ ಆದರೆ ಪೌಡ್ರ್ ಚೆನ್ನಾಗಿ ಬರುತ್ತೆ ನಮಗೆ. ಇಲ್ಲಿ ನೋಡಿರಿ, ಹಿಂಗೆ ಅಮ್ಕಿದ್ರೆ ಇದು ಮೆತ್ತೆ ಐತೆ ಅಲ್ವಾ, ಅದು ಸ್ವಲ್ಪ ಫ್ರೈ ಆದರೆ ಡ್ರೈ ಆಯ್ತದೆ. ಆವಾಗ ಮಿಕ್ಸಿಗೆ ಪುಡಿ ಮಾಡೋಕ್ಕೆ ಚೆನ್ನಾಗಿರ್ತದೆ. ಹೈ ಫ್ಲೇಮೇ ಇಟ್ಕೊಂಡು ಮಾಡ್ಬೋದು, ಏನೋ ಸಿಮ್ಮಲ್ಲಿ ಏನು ಇಟ್ಕೊಳ್ಳೋಕೆ ಏನು ಬೇಕಾಗಿಲ್ಲ. ಇದಕ್ಕೆ ಕಲ್ ಸಕ್ಕರೆನೂ ಹಾಕೋಬೋದು. ಕಲ್ ಸಕ್ಕರೆ ಬೇಡ ಅಂದ್ಬಿಟ್ಟು ಅವಳು ಬೇಕಿದ್ರೆ ಅವಳು ಸಿಹಿ ತಿನ್ನೋದಿಲ್ಲ ಅಂದ್ಬಿಟ್ಟು ನಾನು ಕಲ್ ಸಕ್ಕರೆ ಹಾಕ್ತಾಯಿಲ್ಲ. ಅವ್ರು ಕಲ್ ಸಕ್ಕರೆ ಹಾಕ್ಕೊಂಡು ಇಟ್ಕೊಂಡಿದ್ರು. ಎಲ್ಲ ಮಿಕ್ಸ್ ಮಾಡಿ ಪೌಡ್ರ್ ಮಾಡೋದು ಕಲ್ ಸಕ್ಕರೆ ಜೊತೆಗೆ. ದಪ್ಪದ ದ್ರಾಕ್ಷಿ ಬರುತ್ತೆ ಗೊತ್ತಾ, ಅದು ತರಬೇಕಾಗಿತ್ತು. ಅದೊಂದು ಮಿಸ್ ಆಯಿತು, ಅದು ಸಿಕ್ಕಿಲ್ಲ ನನಗೆ ಅಂಗಡೀಲಿ. ಇಷ್ಟು ದೊಡ್ಡ ದ್ರಾಕ್ಷಿ ಬರುತ್ತೆ, ಡ್ರೈ ದ್ರಾಕ್ಷಿ ಏನೋ ಹೇಳ್ತಾರೆ ಅದಕ್ಕೆ. ಅದು ಹಾಕಿದ್ರು ಅವ್ರ ಮನೇಲಿ, ಅದೊಂದು ಮಿಸ್ ಆಯಿತು ನನಗೆ. ನೋಡಿ ಸ್ವಲ್ಪ ಈ ಥರ ಕಲರ್ ಚೇಂಜ್ ಆಗಬೇಕಷ್ಟೆ. ಹಾಕಿ ಇಟ್ಕೊಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಟೀ ಕುಡಿಯೋ ಬದಲು ಇದನ್ನು ಕುಡಿಬೋದು. ನೋಡಿ ಈ ಥರ ಸ್ವಲ್ಪ ರೋಸ್ಟ್ ಆಯಿತು ನೋಡಿ. ಇವಾಗ ಸಿಮ್ ಮಾಡಿದ್ದೀನಿ, ನಾನು ಸಿಮ್ಮಲ್ಲಿ ಇಟ್ಟಿದ್ದೀನಿ. ಈ ಥರ ಮಾಡಿದ್ರೆ ಪೌಡ್ರ್ ಚೆನ್ನಾಗಿ ಬರುತ್ತೆ. ಇದಾಗಿದೆ. ಇವಾಗ ಈ ಪಾತ್ರೆಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ಇದನ್ನು. ನೋಡಿ, ಇದನ್ನು ಡ್ರೈ ರೋಸ್ಟ್ ಆಯ್ತಲ್ಲ, ಇವಾಗ ಒಂದು ಪಾತ್ರೆ ಶಿಫ್ಟ್ ಮಾಡಿದ್ದೀನಿ. ಇವಾಗ ಬೇರೆ ಐಟಮ್ ಹಾಕ್ತೀನಿ. ಇವಾಗ ಈ ಕಪ್ಪು ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೊಂಡ್ರೆ ಸ್ವಲ್ಪ ಡಬ್ಬಿ ಮಾಡಿಟ್ಕೊಬೋದು. ಒಂದು ತಿಂಗಳು ಗಂಟೆ ಏನು ಮಾಡಿಟ್ಕೊಬೋದು. ಯಾಕೆಂದರೆ ನಾವು ಡ್ರೈ ಮಾಡ್ತೀವಲ್ಲ, ಏನು ಕೆಟ್ಟೋಗೋದಿಲ್ಲ. ಇದು ಮಾಡಿಟ್ಕೊಬಿಡ್ಬೋದು.
ಸ್ವಲ್ಪ ರೋಸ್ಟ್ ಆಗಬೇಕು. ಸಿಮ್ ಮಾಡಿಟ್ಟಿದ್ದೀನಿ, ಏಕೆಂದರೆ ಇದು ಬಿಸಿ ಆಗೈತೆ ತವ. ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಸ್ಟೌವು. ಇದು ಬಂದು ಸ್ವೀಟಾಗಿದೆ. ಇದು ಪೌಡ್ರ್ ಮಾಡಿಬಿಟ್ರೆ ಏನು ಸಕ್ಕರೆನು ಬೇಕಾಗೇ ಇರೋದಿಲ್ಲ ಇದಕ್ಕೆ. ಫುಲ್ ಸ್ವೀಟ್ ಇದೆ ಇದು. ನೋಡಿ, ರೋಸ್ಟ್ ಮಾಡ್ತಾ ಎಷ್ಟು ಸಾಫ್ಟ್ ಐತೆ, ತುಂಬ ಚೆನ್ನಾಗಿದೆ ತಿನ್ನೋದಕ್ಕೆ. ನೋಡಿ ಈ ಥರ ಆಯಿಲೇನು ಬೇಕಾಗಿಲ್ಲ. ಇದು ಆಯಿತು, ಇದ್ರೊಳಗಡೆ ಹಾಕ್ತಾಯಿದ್ದೀನಿ. ಇದು ಬೇಗ ಪೌಡ್ರ. ಇದು ಸಪ್ಪೆ, ಏನು ಸ್ವೀಟ್ ಇಲ್ಲ. ಇದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ನೀವು ನಿಮ್ಮ ಮಕ್ಳಿಗೆ ಮಾಡಿಕೊಡಿ. ಕೂದಲಂತೂ ತುಂಬ ಚೆನ್ನಾಗಿ ಬೆಳೀತದೆ ಕೂದಲು. ಆರೋಗ್ಯನೂ ಚೆನ್ನಾಗಿರ್ತದೆ ಡ್ರೈ ಫ್ರೂಟ್ಸ್ ತಿಂದರೆ. ಇದಕ್ಕೇನು ಹೇಳ್ತಾರೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಇದನ್ನು ತರ್ತಾರೆ, ನಾನು ತರ್ತೀನಿ ಅಷ್ಟೇ. ಇದಾಗಿದೆ. ಇದನ್ನು ಶಿಫ್ಟ್ ಮಾಡ್ತಾಯಿದ್ದೀನಿ ಪಾತ್ರೆಗೆ. ನಾನು ಬಾದಾಮಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು. ಇದು ಸ್ವಲ್ಪ ಹಸಿ ಇರ್ತದಲ್ಲ, ಇದು ಚೆನ್ನಾಗಿ ರೋಸ್ಟ್ ಆಗಬೇಕು. ನೋಡಿ, ಈ ಕಲರ್ ಬಂತು. ಸಾಕಷ್ಟು ಬಂದರೆ, ಜಾಸ್ತಿ ಕಪ್ಪು ಮಾಡಬಾರ್ದು. ಯಾವಾಗ ನಾನು ಇದೆಲ್ಲ ತಂದುಕೊಟ್ಟೆ, ಪರವಾಗಿಲ್ಲ, ಕೂದಲಿಲ್ಲ. ಅದಕ್ಕೆ ನಾನು ಪೌಡ್ರೇ ಮಾಡಿ ಇಟ್ಬಿಡವ ಅಂತ ಮಾಡ್ತಾಯಿದ್ದೀನಿ. ಎಲ್ಲ ಹೊಟ್ಟೆ ಒಳಗೆ ಹೋಯ್ತದೆ ಫುಲ್ಲಾಗಿ. ನೋಡಿ, ಎಲ್ಲ ಫ್ರೈ ಮಾಡಿ ಇಷ್ಟಾಗಿದೆ ಎಲ್ಲ. ಇಷ್ಟು ತಣ್ಣಗಾಗೋ ಬಿಡಬೇಕು ನಾವು. ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಗೆ ಪೌಡ್ರ್ ಮಾಡ್ಕೋಬೇಕು. ಇದನ್ನು ಈಗ ಕಿತ್ತಾಕ್ಬೇಕಿಲ್ಲ, ಅದು ಪೌಡ್ರ್ ಆಗಬೇಕಲ್ಲ. ನೋಡಿ, ಇಷ್ಟೇ. ಬಿಸಿ ಐತೆ ಇವಾಗ. ಇದನ್ನು ತಣ್ಣಗಾಗಕ್ಕೆ ಬಿಟ್ಟು ಆಮೇಲೆ ತಣ್ಣಗಾದ್ಮೇಲೆ ಪೌಡ್ರ್ ಮಾಡಿ ತೋರಿಸ್ತೀನಿ. ನೋಡಿ, ತಣ್ಣಗಾಗಿದೆ. ಇವಾಗ ನಾನು ಇದನ್ನ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಮಿಕ್ಸಿ ಜಾರ್ ಆದಷ್ಟು ಡ್ರೈ ಆಗಿರಬೇಕು, ಒದ್ದೆ ಇರಬಾರ್ದು. ಒದ್ದೆ ಇದ್ದರೆ ಒದ್ದೆ ಎಲ್ಲ ಇದಾಗುತ್ತಲ್ವ, ಏನಾದ್ರು ಕೆಟ್ಟೋದ್ರೆ ಅದಕ್ಕೆ ಫುಲ್ ಡ್ರೈ ಆಗಿರಬೇಕು. ಈಗ ಒಂದು ಸಲ ಹಾಕ್ತೀನಿ ನೋಡಿರಿ. ನೋಡಿ, ಮಿಕ್ಸಿಲಿ ಪುಡಿ ಮಾಡಿದ್ದೀನಿ. ಈ ಥರ ಬಂದಿದೆ. ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟು ಬಂದಿದೆ. ಇನ್ನೂ ಇಷ್ಟಿದೆ. ಎರಡನೇ ಸಲ ಇದು. ನೋಡಿ, ಇದು ಮೂರನೇ ಸಲ. ಇಷ್ಟು ಬಂದಿದೆ ನೋಡಿ, ಇಷ್ಟು. ಏನಿಲ್ಲ, ಬೆಳಗ್ಗೆ ಎರಡೆರಡು ಸ್ಪೂನ್, ಒಂದು ಗ್ಲಾಸ್ಗೆ ಎರಡೆರಡು ಸ್ಪೂನ್ ಹಾಕೊಂಡ್ರೆ ಸಾಕು. ಸ್ವಲ್ಪ ಶುಗರ್ ಹಾಕ್ಕೊಂಡು, ನಿಮಗೆ ಶುಗರ್ ಆವಾಗ ಹಾಕೊಳ್ಳೋದು ಬೇಡ. ಕಲ್ಸಕ್ಕರೆ ಅಂದರೆ ಇವಾಗಲೇ ಕಲ್ಸಕ್ಕರೆ ಇದ್ರ ಜೊತೆಗೆ ಹಾಕಿ ಪುಡಿ ಮಾಡ್ಕೊಬೋದು. ನಾನು ಕಲ್ಸಕ್ಕರೆ ಒಂದು ಮಾಡಿಲ್ಲ ಅಷ್ಟೇ. ಇನ್ನೆಲ್ಲ ಫುಲ್ಲಾಗಿ ಎಲ್ಲ ಪುಡಿ ಮಾಡಿ
ಇಷ್ಟು ಬಂದಿದೆ. ಇದನ್ನ ಒಂದು ಡಬ್ಬಿಗೆ ಹಾಕಿ ಇಟ್ಕೊತೀನಿ. ಇದನ್ನು ಬೇಕಾದ್ರೆ ಹೊರಗಡೆನೇ ಇಡ್ಬೋದು, ಫ್ರಿಡ್ಜಲ್ಲೂ ಇಡ್ಬೋದು, ಏನೂ ಆಗೋದಿಲ್ಲ, ಕೆಟ್ಟೋಗೋದಿಲ್ಲ. ಯಾಕೆಂದರೆ ನಾವು ಡ್ರೈ ರೋಸ್ಟ್ ಮಾಡಿರ್ತೀವಲ್ಲ, ಏನು ಕೆಟ್ಟೋಗೋದಿಲ್ಲ. ಇದು ಒಂದು ಡಬ್ಬಿಗೆ ಹಾಕಿ ಕ್ಲೀನಾಗಿ ಇಟ್ಕೋಬೇಕಷ್ಟೇ. ಇದನ್ನು ಇವಾಗ ಹಾಲ್ಗೆ ಹಾಕಿ ತೋರಿಸ್ತೀನಿ ನೋಡಿ. ಇವಾಗ ಹಾಲಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ. ಇದು ಬೇಕು ಅಂದರೆ ನಾವು ಶುಗರ್ ಹಾಕ್ಕೋಬೋದು ನೋಡಿ. ಇಷ್ಟೇ, ತುಂಬಾ ಚೆನ್ನಾಗಿರ್ತೀನಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಇರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.